ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವತ್ತು ಕ್ರಿಕೆಟ್ ಆಡಕ್ಕೆ ಹೊಂಟೀನಿ. ಬಸ್ಸು ಸರು ಇಲ್ಲೇ ವಿಠಲ್ ಸರ್ದು ಗಾಡಿ ಇದೆ. ಗಾಡಿ ತೊಗೊಂಡಂಗೆ ಅಲ್ಲಿ ರೂಮ್ ಹತ್ರ ಬಾ ಅಂತ ಹೇಳಿದರು. ಗಾಡಿ ತೊಗೊಂಡು ರೂಮ್ ಹತ್ರ ಹೋಗ್ಬೇಕು ವಿಠಲ್ ಸರ್ದು. ನೋಡೋಂಬರಿ ಎಲ್ಲಿಟ್ಟಾರ ಗೊತ್ತಿಲ್ಲ ಗಾಡಿ. ಗಾಯ್ಸ್, ಗಾಡಿ ಇಲ್ಲೇ ಇದೆ. ಇದೇ ಗಾಡಿನ ನನಗೆ ಒಯ್ಬೇಕು. ನೋಡೋಂಬರ್ರಿಪ್ಪ. ಗಾಡಿಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಫಸ್ಟ್ ಟೈಮು ಗಾಡಿ ಒಳಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಹೊಂಟಿರೋದು. ನೋಡಂಬರ್ರಿ ಏನೈತೆ. ಗಾಯ್ಸ್, ಇವಾಗ ಬಸ್ಸು ಸರ್ ರೂಮಿಗೆ ಹೋಗೋಣ. ಅಲ್ಲಿಂದ ನೋಡೋಣ. ನನಗೆ ಬಸ್ಸು ಸರ್ ರೂಮಿಂದ ಕ್ರಿಕೆಟ್ ಆಡೋಕೆ ಹೋಗ್ಬೇಕು. ನೋಡಂಬರ್ರಿ ಏನಾಗತ್ತೆ. ಗಾಯ್ಸ್, ಇವು ವೀರೇಶನ್ ರೂಮ್ ಹತ್ರ ಬಂದ್ವಿ. ಚೇಂಜ್ ಮಾಡ್ಯಾನ ಮಗ ರೂಮ್. ಬರ ಅಂತಾರಂತ ಕೇಳ ಬಸ್ ಸರ್ ಅವರು. ನೋಡಂತ ಬಂದಮೇಲೆ ಎಲ್ಲಿ ಹೋಗ್ತಾರ ಗೊತ್ತಿಲ್ಲ. ನಮ್ಗೆ ಬರೀ ಹೊಟ್ಟ ಸತಿ ನೋಡೋಣ ರೀ. ಗಾಯ್ಸ್, ಇವಾಗ ಕ್ರಿಕೆಟ್ ಆಡೋಕ್ಕೆ ಬಸ್ಸು ಸರ್ನ ಮತ್ತು ವೀರೇಶನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಕಮೆಂಟ್ ಹಾಕ್ಬಿಡ್ರಿ ಎಸ್ ಅಂತ. ಮತ್ತು ಇವಾಗ ನಾವು ಏನಾಗಬೇಕಂದ್ರೆ ಏನಪ್ಪ ಅಂದರೆ ಸಿಗೋದೇ ವಾರಕ್ಕೊಂದು ಸಂಡೆ. ಅದ್ರಲ್ಲಿ ನಾವು ರೆಕಮೆಂಡ್ ಅಂತಂದರೆ ಈ ಡ್ಯಾನ್ಸ್ ಬಿಡ್ತಾನೇ ಇಲ್ಲ. ಬನ್ನಿ ಬನ್ನಿ ಬನ್ನಿ, ನೀವಿಲ್ಲ ಅಂದರೆ ಮ್ಯಾಚ್ ಆಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ನಮ್ಗೆ ಅಂದ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರ. ನೋಡ್ರಿ ವ್ಯಾಲ್ಯೂ ನೋಡ್ರಿ. ಏನು ಮಾಡೋದು, ಆಡೋರು ಬಿಟ್ರೆ ಬೇರೆ ಆಳಿದವ್ರು ಏನ್ರಿ ನಮ್ಗೆ. ಆಡೋರು ಬೇಕು ಏನು ಹೇಳೈತಿ. ಅದಕ್ಕೆ ಅವ್ರಿಗೆ ಸ್ಕಟ್ ಕೊಡೋದು ಬಿಡಂದ್ರೆ ನನಗೆ ಅವ್ರು ಕೊಡಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಮನೆ ಕೊಡ್ತೀನಿ ಅಂತ ಮಾಡ್ತೀನಿ. ನೋಡಿ ಗಾಯ್ಸ್, ಬಂದವ್ರೆ ಅಂತ ಕರೆದ್ರು. ಜನಸಾಗರ ಬಂದಿದ್ದಾರೆ ಇಲ್ಲಿ. ತುಂಬಿ ಬಿಟ್ಟೈತಿ. ಹಾಂ, ಜನನೇ ಬಂದಿಲ್ಲ. ಏನಂದ್ರಿ? ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ಅದಕ್ಕೆಲ್ಲ ನೀರು ಟಿಫನ್ ಹೇಳಿ ಟಿಫನ್ ಕೂಡ ಬರುತ್ತೆ. ಟಿಫನ್ ಏನು ಹೇಳಿರಿ? ಇಡ್ಲಿ ಬೇಡ. ಉಡುಪಿ ಹೋಟೆಲ್ನಾಗ ಇಷ್ಟು ಜನ ಬಂದಿದ್ದಾರೆ ನೋಡ್ರಪ್ಪ. ತುಂಬಿದ್ದು ಗ್ರೌಂಡು. ಇಷ್ಟು ಜನ ಇದ್ದಾರೆ. ಹಾಂ, ಇಲ್ಲೇ ಇಡ್ಬೇಕಲ್ಲ ಮತ್ತೆ. ಇದು ಈ ಮ್ಯಾಚ್ ಆದಮೇಲೆ ನೆಕ್ಸ್ಟ್ ಮ್ಯಾಚಿಗೆ ನಾವು ಜಾಯ್ನ್ ಆಗೋದು. ನೋಡ್ರಿ, ಸಗಣಿ ತುಂಬ್ಕೊಂಡ್ರ ಬಾಯಾಗ. ಕಣದಲ್ಲಿ ಕೇಸರಿ ಅಮೃತ ಕಣದು ಸಾಕು ಅಂತ. ಅದಕ್ಕಿರೋ ಬೆಲೆ ಯಾವ್ದಕ್ಕೆ ಬೆಲೆ ಯಾವ್ದಕ್ಕಿಲ್ಲ. ಹೌದಪ್ಪ, 5 ರೂಪಾಯಿ ಕೊಟ್ಟು ಅದೇನ ಅಂತಾರಲ್ಲ. ಸರ್ಕಾರ ನಡೆದಿರೋದೇ ಇವ್ರಿಂದ ಕಣ. ಹೌದ್ರಿಂದ? ಯಾರು ಹೇಳಿದ್ದು? ನೀನು ಕೇಳು, ಸರ್ಕಾರನೇ ಕೇಳು. ಇದನ್ನ ತಿಂದು ಸಾಯಿದ್ರೆ ಅಂತ ಗೊತ್ತಿದ್ರು ಆದ್ರೂ ಯಾಕೆ ಬ್ಯಾನ್ ಮಾಡಲ್ಲ? ಸೇರೆ ಬಡ್ಲಿ ಅಂದ ಸರ್ಕಾರ ನಡೆಯದೇ ಇದ್ರಿಂದ. ಮದ್ಯಪಾನದಿಂದ ನಡೀತಿದೆ ಅಂತ ನನಗೆ ಗೊತ್ತೈತಿ. ಇದರಿಂದ ನಡೀತಿದೆ ಅಂತ ನಂಗೆ ಗೊತ್ತಿಲ್ಲ. ಏನು ಇದೇ ಮದ್ಯಪಾನ? ಇವು ಮದ್ಯಪಾನ ಇದೆ. ಇದು ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಆದ್ರೆ ನೀವೆಲ್ಲ ಬಿಡಲ್ಲ. ಮಿಕ್ಸ್ ಮಾಡ್ಕೊಂಡು ಕೇಳಕ ಅದನ್ನ. ಅರೆ ಅಡೆ ಬೆಂಕಿ ಸ್ಲೋಗನ. ಇವತ್ತು 2 ವಾರ ಆಯ್ತು ಅನಿಸ್ತೈತಿ. ಬೇಬಿ ಬಂದಿರಲಿಲ್ಲ. ಅಣ್ಣಾರದಾರ. ಎಷ್ಟು ರನ್ ಕೊಟ್ಟಂಗೆ ಕೇಳ್ಪಟ್ಟ. ಎಷ್ಟು ರನ್ ಕೊಟ್ರಣ್ಣ? 22 ರನ್ ಕೊಟ್ಟಿದ್ಯಾ? 22. ಒಂದವರಿಗೆ ಏನು ಕಮ್ಮಿ ಅಲ್ಲಿ ಬಿಡ್ರಿ, ಅದು ನಡೀತೈತಿ. 22 ಅಲ್ಲ, 20 ಕಾಮನ್ ಅವೆಲ್ಲ. 18 ಬಾಲ್ 23 ರನ್ ಬೇಕು. ಗೈಸ್ ನೋಡಿ, 3 ವಿಕೆಟ್ಸ್ ಆಗಲೇ ಡೌನ್ ಆಗಿದ್ದಾವೆ. ಇನ್ನೊಂದು 3 ವಿಕೆಟ್ಸ್ ಇದಾವೆ ಅನ್ಸುತ್ತೆ. ಕಾಮನ್ ಸೇರಿಸಿ ಇನ್ನೂ 3 ವಿಕೆಟ್ಸ್ ಇದ್ದಾವೆ. ನೋಡೋಣ. ಒಂದು ಸೈಡ್ ಬ್ಯಾಟಿಂಗ್ ಕ್ಲಿಯರ್. 55ಕ್ಕೆ ವಿನ್. ಹೌದಾ? ಈ ಕಡೆ ನೋಡಿ, ಪ್ಲೇಯರ್ಸ್ ಅದಾರ ನಮ್ಮ ಕಡೆ. ಹಾಂ, ನೋಡಮ್ಮ. ಅಗಲವಾದ ಎಸೆತ ವೈಡ್ ಬಾಲ್. ಜಸ್ಟ್ ಕ್ಲಿಯರ್ ಆಯ್ತಾ? ಹೆಂಗೆ ಮಾಡಿದ್ರು? ಇದು 4 ಮ್ಯಾಚ್ ಅನಿಸುತ್ತೆ. ಮೇ ಬಿ ಇದು ಲಾಸ್ಟ್ ಮ್ಯಾಚ್ ನಂದು.
ಹೋಗ್ತಾ ಇದ್ದೇನೆ ನಾನು. ಸುಮ್ಮನೆ ಅವತ್ತು ರೂಮಲ್ಲಿ ಹೋದರೆ ಅಡುಗೆ ಮಾಡ್ಕೋಬೇಕು ಒಂದು ಸ್ವಲ್ಪ. ಆಡ್ಕೊತ ನಿಂತ್ಕೊಂಡ್ರೆ 1 ಗಂಟೆ ಆದರೂ ಬಿಡಲ್ಲ, 2 ಗಂಟೆ ಆದರೂ ಬಿಡಲ್ಲ ಸುಮ್ಮನೆ. ಅದಕ್ಕೆ ಲಾಸ್ಟ್ ಮ್ಯಾಚ್ ಇದು. 6 ಬಾಲಿಗೆ ಫೈನಲ್ ಇದೆ. ಫೈನಲ್ ಮ್ಯಾಚು 3 ಬಾಲಿಗೆ 7 ರನ್. ಅಣ್ಣ ಈ ಬಾಲ್ ಹೊಡೆಯಕ್ಕೆ ಟ್ರೈ ಮಾಡ್ತಾನೆ 100%. ಚೇಂಜ್ ಮಾಡಿ ಮುಗಿದು ಸ್ವಚ್ಛ ಆಯ್ತು. ಹೋಗಪ್ಪ ನೋಡ, ಈಗ ಅವನ ಬಗ್ಗೆ ಪ್ರಿಪೇರ್ ಮಾಡಿ ಅವನೇ ಜಪ್ಪ ಅಂತ ಹೊಡೆದ ತಿನ್ನು ಅನ್ಬೇಕು ಅಷ್ಟೇ. ಬೇಡಣ 3 ಬಾಲಿ 6 ರನ್. ಸ್ಟ್ರೈಕ್ ಅವ್ರು ಬರ್ತಾರ, ಶಿಕ್ಷೆ ಹೊಡಿತಾರ ಅವ್ರು. ಯಪ್ಪ ಬೇಡ ಬೇಡ ಹೊಡಿಬೇಡ ಬಿಡು. ಅಣ್ಣ 2-5. 2 ಬಾಲಿಗೆ 5 ರನ್. ಬಸೋಣ 2-5. 1-5. 4 ಹೋದ್ರೆ ವಿಕಲ್, 6 ಹೋದ್ರೆ ವಿನ್. 4 ಹೋದ್ರೇನಾ? 4 ಹೋದ್ರೆ ವಿಕ್ ಬಾಲ್, ಹಾಂ ಏನ ವಿನ್ ಬಾಲ್. ಏನ ಬಾಪ್ ಏನಂದೆ? ಇಂಕೋಲ್ ಅಂತ. ಅಣ್ಣ ನೀಟಾಗಿ ಹಾಕು, ಹೋದ್ರು ಅಲ್ಲಿ 6. ಅಣ್ಣ ನೀಟಾಗಿ ಹಾಕು. ಮುಚ್ಕೊಂಡು ನಿಲ್ಲದೆ ಎಲ್ಲ ಏನಾರ ಒಂದು ಮಾಡ್ತಾನ. ನಾವು ಹೊಂಟೆಪ್ಪ. ಫೈನಲಿ ಮ್ಯಾಚ್ ಮುಗೀತು. ನಾನು ಮನೆಗೆ ಹೊಂಟೆ. ಇವ ಮನೆಗೆ ಹೊಂಟಾನ ಸಾಬೂನ್ ಹಚ್ಚಿ ಬಾಂಡೆ ತಿಕ್ತಾನ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಾಯ ಮಾಡ್ತಾನೆ ನಾವು ಮತ್ತೆ. ಐ ಲವ್ ಯು ಟು ಚಿನ್ನು. ಪೈನ್ ಇಟ್ಕೊಂಡಾಗ ನೋಡಿ ಬ್ಯಾಕಾಗ ಬೆಟ್ಟಲ್ಲಿ ದುಡಿದ್ದೀನಿ. ಇವಾಗ ಕ್ರಿಕೆಟ್ ಮುಗಿಸ್ಕೊಂಡು ಹೊಂಟೇವಿ ರೂಮಿಗೆ. ಹೊಂಟೀನಿ. ಇವರು ವೀರೇಶಣ್ಣ ಅವ್ರ ಮನೆಗೆ ಹೊಂಟಾರ. ಹೊಸದಾರಲ್ಲಿ ಹೋಗಾರ ಗೊತ್ತಿಲ್ಲ. ಈಗ ಹೊಂಟಿದ್ವಿ ಮನೆಗೆ. ಕುಶಲ್ ಅವರು ಒಂದು ಸಂಘದ ನೇಮ್ ಹೇಳಿದ್ದಾರೆ, ರಸಿಕರ ಸಂಘ ಮಾನಭಂಗ ಅಂತೇಳಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕ್ರಿಕೆಟಿಗೆ ಹೆಸರು ಇಡೋದ್ರೆ ಹಿಂಗೆ ಇಡ್ತಾರೆ ನೋಡ್ರಿ. ಏನು ಹೆಸರು ಇಡ್ತಾರೋ ಏನೋ. ಇವಾಗ ಕ್ರಿಕೆಟಿಗೆ ಒಂದು ಹೆಸರು ಇಟ್ಕೊಂಡು ಜರ್ಸಿ ಗಾಯ್ಸ್. ಸಂತು ಕಾಲ್ ಮಾಡಿದ್ದ ಟೊಮೆಟೊ ಮತ್ತು ಒಂದು ಉದ್ದಿನಬೇಳೆ ದಮ್ಮ ಅಂತಂದು. ಅದಕ್ಕೆ ಟಮಾಟಿ ಒಂದು ಅರ್ಧ kg ಟಮಾಟಿ ಉದ್ದಿನಬೇಳೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾನ್ ವೆಜ್ ತಿನ್ನಲ್ಲ ಅನ್ಸುತ್ತೆ, ಮೇ ಬಿ ಗೊತ್ತಿಲ್ಲ. ನೋಡ್ಬೇಕು ಏನು ಅಂತ ಗೊತ್ತಿಲ್ಲ. ನೋಡೋಣ. ಒಂಚೂರು ಹೆಲ್ಪ್ ಮಾಡ್ಬೇಕ್ರಿ ಒಂದು ಸ್ವಲ್ಪ. ಮತ್ತೆ ಮನೆಗೆ ಇವತ್ತು ಪೇಂಟ್ ಹೊಡೆದಿದ್ದಾರೆ ಕೆಳಗಡೆ ಎಲ್ಲ. ಮೊನ್ನೆ ಎಲ್ಲ ಮೇಲೆ ಹೊಡೆದಿದ್ರು ಮನೆ ಮೇಲೆ, ಅಲ್ಲಿ ಇವಾಗ ಕೆಳಗಡೆ ಹೊಡೆದಿದ್ದಾರೆ. ಇಲ್ಲಿ ನೋಡಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಫುಲ್ ಪೇಂಟ್ ಹೊಡೆದಿದ್ದಾರೆ. ಇಲ್ಲಿ ಪೇಂಟ್ ಹೊಡೆದಿರಲಿಲ್ಲ, ಹೊಡೆದಿದ್ದಾರೆ ನೋಡಿ. ಏನು ಅಂತ ಗೊತ್ತಿಲ್ಲ. ಸಾಂಗ್ ಹಚ್ಚೋಣ ಅನ್ಸುತ್ತೆ ಮೇ ಬಿ. ಸ್ವಚ್ಛ ಅಂತ ಗೈಸ್. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ ನಾನು. ಫ್ರೆಶ್ ಅಪ್ ಆಗಿ ಒಂಚೂರು ಅಡುಗೆ ಮಾಡ್ಕೋಬೇಕು. ಚಪಾತಿ ಪಲ್ಯ ಏನಾರ ಮಾಡ್ಕೊತೀವಿ. ಚಪಾತಿ ಇಟ್ಟು ಕಳಿಸ್ಬೇಕೀಗ. ಚಪಾತಿ ಇಟ್ಟು ಕಳ್ಕೊಂಬರ್ರಪ್ಪ. ಕಬಟ್ಟೆ ಗೈಸ್. ಇಲ್ಲಿ ನೋಡಿ, ಯಾವ್ದಿದೆ ಏನಿದೆ ಹೆಸರು? ಬ್ಯಾಳಿಂಬ್ರ ಅಂತ ನೋಡ್ರಪ್ಪ. ಬ್ಯಾಳಿಂಬ್ರ ಇದು ಕೂದಿ ಬರೋಕ್ರಿ, ಆಮೇಲೆ ಬ್ಯಾಳಿಂಬ್ರ ಆಗುತ್ತೆ. ಏನಿಲ್ಲ, ಈರುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಟಮಾಟಿ, ಮೂರು ಈರುಳ್ಳಿ 2 ಟಮಾಟಿ ಹೆಚ್ಕೊಂಡೈತಿ. 3 ಈರುಳ್ಳಿ 2 ಟಮಾಟಿ ಹೆಚ್ಕೊಂಡು ಏನಿಲ್ಲ ಒಗ್ಗರಣೆ ಕೊಡೋದಷ್ಟ. ಬ್ಯಾಳೆ ಒಂಚೂರು ಕುದಿಸಿಟ್ಕೋಬೇಕು. ಫಸ್ಟಿಗೆ ಕುಕ್ಕರ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ 2 ಈರುಳ್ಳಿ, ಆಮೇಲೆ ಒಂದು 3 ಟಮಾಟಿ ಹೆಚ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಚೂರು ಒಗ್ಗರಣೆ ಮುಡ್ಕೊಂಡು ಆಮೇಲೆ ಅದಕ್ಕೆ ಕುದಿಸಿರೋ ಬೇಳೆನ
ಅದಕ್ಕೆ ಹಾಕಿ ನಾವು ಒಂದು 2 ಸಲ ಕುದಿಸ್ಬಿಟ್ರೆ ಮುಗೀತು. ಬ್ಯಾಳಿಂಬರ ರೆಡಿ. ನೋಡೋಣ, ಟೇಸ್ಟ್ ನೋಡಿಲ್ಲ. ಉಪ್ಪು ಹಾಕ್ರಿ, ಉಪ್ಪು ಖಾರ ಹಾಕ್ರಿ. ಇವಾಗ ಚಪಾತಿ ಜೊತೆಗೆ ಟೇಸ್ಟ್ ಮಾಡೋದು ಅದನ್ನು. ಚಪಾತಿ ನೋಡ್ರಿ, ಇಲ್ಲಿ ಚಪಾತಿ ಮಾಡ್ಕೊಂಡು ತಿನ್ನೋದೀಗ. ನೋಡ್ರಿ ಚಪಾತಿ ರೆಡಿ ಆದವು, ಬಟ್ ಒಂದು ಸರಿ ಬಂದಿಲ್ಲ ಅವು. ಹಿಟ್ಟಿರಲಿಲ್ಲ ಎಕ್ಸ್ಟ್ರಾ ಹೆಚ್ಚಾಕಿ, ಅದಕ್ಕೆ ಗಟ್ಟಿ ಆಗ್ಬಿಟ್ಟವ್ರಿ ಚಪಾತಿ ಅವು. ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಹೋಗ್ತಾ ಇದ್ದೀವಿ. ಟೀ ಕುಡಿಯೋಕೆ ಹೊಂಟೇವ್ರಿ. ಟೀ ಕುಡಿದು ಬಂದು 8 ಗಂಟೆಗೆ ಟೀ ಹೊಂಟೇವೆ ನಾವು ಟೀ ಕುಡಿಯೋಕೆ. ಅದಲ್ಲ ಒಟ್ಟು ಚಹಾ ಕುಡಿಬೇಕು. ಅದಕ್ಕೆ ನಾಡಿನ ಸಮಸ್ತ ಜನರಿಗೆ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಎಲ್ಲ ಮರೆತು ಬಿಟ್ಟರೆ ನಾವು ಇವತ್ತು ಉಂಡಿ ತಿನ್ಬೇಕು. ಗೈಸ್, ಚಹಾ ಕೂಡ ಬಂದಿದ್ವಿ. ಲೆಮನ್ ಟೀ ಕುಡಿದಿದ್ದೆ ನೀನು? ಚಲೋ ಐತೆ, ಚಲೋ ಐತಿ. ಒಂದು ನಿಂಬೆ ನಿಂತ್ಬಿಟ್ಟು ಒಂದಲ್ಲ 60 ನಿಂಬೆ ಮೊದಲು ಅರ್ಧದಲ್ಲಿ ನಿಂಬೆ ನಿಂತ್ಬಿಟ್ಟು ಸ್ವಲ್ಪ ಹನಿ ಹಾಕಿಬಿಟ್ಟು ಅದ್ರಲ್ಲಿ ಸ್ವಲ್ಪ ಸಿಯಾ ಸೀಡ್ಸು ಸ್ವಲ್ಪ ಪುದೀನ ಹಾಕಿ ಬಿಸಿ ನೀರು ಹೋಗ್ಬಿಟ್ಟು ಸ್ವಲ್ಪ ಡಿಕಾಕ್ಷನ್ ಹಾಕಿ ಕುಡಿದ್ಬಿಟ್ರೆ ರೆಡಿ ಕುಡೀರಿ ಅಷ್ಟೇ. ಕುಡೀರಿ. ಹೆಂಗೈತೆ ನೋಡ್ರಿ, ಆರೋಗ್ಯಕ್ಕೆ ಒಳ್ಳೇದು, ತಳಕ್ಕೆ ತಂಪು, ಮ್ಯಾಗ ನೆಂಪು. ಗಾಯ್ಸ್, ಇವಾಗ ಟೈಮ್ ಆಯ್ತು ನಂಗೆ ನೈಟ್ ಶಿಫ್ಟಿಗೆ. ಹಂಗಾಗಿ ಟೀ ಕುಡಿದು ಬಂದು ಒಂದು ಸ್ವಲ್ಪ ಕುತ್ಕೊಂಡು ಊಟ ಮಾಡಿಕೊಂಡು ಇವಾಗ ವರ್ಕಿಗೆ ಹೋಗ್ತಿದ್ದೆ. ನಾನು ನೈಟ್ ಶಿಫ್ಟ್ ಇದೆ ಇವತ್ತು ನೈಟ್ ಶಿಫ್ಟ್, ನಾಳೆ ನೈಟ್ ಶಿಫ್ಟ್ ಹಾಕಿದ್ದಾರೆ. ನೋಡುವ ಏನಾಗುತ್ತೋ. ಬಸ್ ಒಂದು ಬರಬೇಕೀಗ. ಜಸ್ಟ್ 2 ಬಸ್ ಮಿಸ್ ಆದವು ನನಗೆ. ಗೈಸ್, ನಾ ಫೈನಲಿ ನೈಟ್ ಶಿಫ್ಟ್ ವರ್ಕಿಗೆ ಬಂದೆ. ಇನ್ನೊಂದು ಸ್ವಲ್ಪ ದೂರ ಇದೆ ಆಫೀಸು. ರೋಡ್ ತುಂಬ ಹೇತಾಡ್ಬಿಟ್ಟಿರ್ತಾರಪ್ಪ. ಬರೀ ಇಂಥದೆಯಾ? ಇವಾಗ ನೈಟ್ ಶಿಫ್ಟ್ ಇವತ್ತು ಮತ್ತು ನಾಳೆನೂ 2 ದಿವಸ ನೈಟ್ ಶಿಫ್ಟ್ ಇದೆ. ಗೈಸ್, ಮಂತೆಲ್ಲ ವರ್ಕ್ ಕ್ಲಿಯರ್ ಮಾಡಿಕೊಂಡೆ. ಬಿಲ್ಸ್ ಕ್ಲಿಯರ್ ಮಾಡಿಕೊಂಡು ಎಲ್ಲ M15 ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಕ್ಲಿಯರಾಗಿದೆ ನನ್ನ ವರ್ಕು. ಇವಾಗ ಟೈಮ್ 12:40 ಆಗಿದೆ. ಇನ್ನೊಂದು 20 ಮಿನಿಟ್ಸ್ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಓಕೆ ಗೈಸ್, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್ ಫ್ರಮ್ ಬೆಂಗಳೂರು.